ಇದ್ದಕ್ಕಿದ್ದ ಹಾಗೆ ಜಿಲ್ಲಾಧಿಕಾರಿ ಆ ಊರಿಗೆ ಬಂದಾಗ ಮೊದಲಿಗೆ ಭೇಟಿ ಕೊಟ್ಟಿದ್ದೇ ಆ ಒಂದು ಸ್ಲಮ್ ಏರಿಯಾದಲ್ಲಿ ಇದ್ದ ಆ ಟೀ ಅಂಗಡಿಗೆ. ಅದನ್ನು ಕಂಡಂತಹ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಜಿಲ್ಲಾಧಿಕಾರಿಯ ಸಹಾಯಕ ಅಧಿಕಾರಿಗಳು, ಆ ಸ್ಲಮ್ ಏರಿಯಾದಲ್ಲಿ ಇದ್ದ ಹಲವಾರು ಜನಸಾಮಾನ್ಯರು ಆ ಜಿಲ್ಲಾಧಿಕಾರಿ ಕಾರನ್ನ ಎಳೆದು ನೇರವಾಗಿ ಆ ಟೀ ಅಂಗಡಿಗೆ ನುಗ್ಗಿದ್ದನ್ನ ಕಂಡು ಎಲ್ಲರೂ ಬೆಚ್ಚಿ ಬಿದ್ದಿದ್ದರು. ಹೌದು, ಆ ಸ್ಲಮ್ ಕತೆ ಮುಗಿತೇನೆ ಅಂತ ಎಲ್ಲರೂ ಭಾವಿಸಿದ್ದರು. ಯಾಕಂದ್ರೆ ಸುಮಾರು 4 ವರ್ಷಗಳಿಂದ ಆ ಸ್ಲಮ್ ಅನ್ನ ನಿರ್ನಾಮ ಮಾಡಿ ಅಲ್ಲಿ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಬೇಕೆನ್ನುವುದು ಒಬ್ಬ ಶ್ರೀಮಂತ ಬಿಲ್ಡರ್ ನ ಆಸೆಯಾಗಿತ್ತು. ಈ ವಿಷಯ ತಿಳಿಯುತ್ತಿದ್ದ ಹಾಗೆ ಆ ಸ್ಲಮ್ ನಲ್ಲಿ ವಾಸಿಸುತ್ತಿದ್ದ 100 ಜನ ಆ ಟೀ ಅಂಗಡಿ ಹತ್ರ ಧಾವಿಸಿದ್ದಾರೆ. ಆದ್ರೆ ಆ ಟೀ ಅಂಗಡಿಯಲ್ಲಿ ಮುಂದೇನಾಯ್ತು ಅಂತ ಗೊತ್ತಾದಾಗ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಿಗ್ಭ್ರಾಂತರಾಗಿದ್ದರು. ಅಷ್ಟಕ್ಕೂ ಆ ಜಿಲ್ಲಾಧಿಕಾರಿ ಆ ಟೀ ಅಂಗಡಿಗೆ ನುಗ್ಗಿದ್ದಾಕೆ, ಆ ಟೀ ಅಂಗಡಿಯಲ್ಲಿ ನಡೆದಿದ್ದೇನು, ಆ ಎಲ್ಲ ಅಚ್ಚರಿಯ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಚೆನ್ನೈನ ಪ್ಲಾಟ್ಫಾರ್ಮ್ ನಂಬರ್ 2ರಿಂದ ನೀಲಗಿರಿ ಎಕ್ಸ್ಪ್ರೆಸ್ ತನ್ನ ನಿಗದಿತ ಸಮಯಕ್ಕೆ 5 ನಿಮಿಷ ಲೇಟ್ ಆಗಿ ಬಂದಿತ್ತು. ಅದು ಸುಮಾರು ಸಮಯ 9 ಗಂಟೆ 10 ನಿಮಿಷ. ಅದು ಕೊಯಮತ್ತೂರನ್ನ ಬೆಳಿಗ್ಗೆ 5 ಗಂಟೆಗೆ ತಲುಪಬೇಕಾಗಿತ್ತು. ಸುಂದರ್ ಮತ್ತು ಮೀನಾಕ್ಷಿ ಅದೇ ಟ್ರೈನ್ ನಲ್ಲಿ ಕೊಯಮತ್ತೂರಿಗೆ ಹೋಗುತ್ತಿದ್ದರು. ಮೀನಾಕ್ಷಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ದ ಕಾರಣ ಚೆನ್ನೈನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಅವಳನ್ನ ಚಿಕಿತ್ಸೆಗೆ ಸುಂದರೇಶ್ ಕರೆದುಕೊಂಡು ಹೋಗಿದ್ದರು. ಹೀಗಾಗಿ ತಮ್ಮ 5 ವರ್ಷ ಮಗ ಕಾರ್ತಿಕ್ನನ್ನ ಮೀನಾಕ್ಷಿಯ ತಮ್ಮನ ಮನೆಯಲ್ಲಿ ಬಿಟ್ಟು ಹೋಗಿದ್ದರು. ಆದರೆ ದುರಾದೃಷ್ಟ, ರಾತ್ರಿ 3 ಗಂಟೆ ಆಸುಪಾಸು ಸೇಲಂ ಮತ್ತು ಎರೋಡ್ ನಡುವೆ ಆ ಟ್ರೈನು ಹಳಿ ತಪ್ಪಿ ದುರ್ಘಟನೆಯಾಗಿತ್ತು. ಅದರಲ್ಲಿ ಸರಿಸುಮಾರು 9 ಜನ ಸಾವನ್ನಪ್ಪಿದ್ದರು ಮತ್ತು 50ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿತ್ತು. ಈ ವಿಷಯ ತಿಳಿಯುತ್ತಿದ್ದ ಹಾಗೆ ಮೀನಾಕ್ಷಿಯ ತಮ್ಮ ನಾಗೇಂದ್ರ ಮೀನಾಕ್ಷಿಯ ಮಗನನ್ನ ಕಾರ್ತಿಕ್ರನ್ನ ಕರೆದುಕೊಂಡು ಸೇಲಂ ಆಸ್ಪತ್ರೆಗೆ ಹೋಗಿದ್ದಾನೆ. ಮೀನಾಕ್ಷಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಆದ್ರೆ ಸುಂದರೇಶ್ ಆಸ್ಪತ್ರೆಯಲ್ಲಿ 2 ದಿನಗಳ ನಂತರ ಪ್ರಾಣವನ್ನ ಬಿಟ್ಟಿದ್ದರು. ಈಗ ಕಾರ್ತಿಕ್ನನ್ನು ಸಾಕುವ ಸಂಪೂರ್ಣ ಜವಾಬ್ದಾರಿ ನಾಗೇಂದ್ರ ಮೇಲೆ ಬಿದ್ದಿತ್ತು. ನಾಗೇಂದ್ರ ಮುಂದೆ ತಿರುಪೂರ ಬಳಿ ಇರುವ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡು ತಾನೊಬ್ಬನೇ ಈ ಕಾರ್ತಿಕ್ನನ್ನ ಸಾಕಿದ್ದಾನೆ. ಮುಂದೆ ಅವನಿಗೂ ಕೂಡ ಮದುವೆ ಫಿಕ್ಸ್ ಆಗಿ ತದನಂತರ ಅನಿತಾ ಅನ್ನುವ ಒಬ್ಬ ಹುಡುಗಿಯ ಜೊತೆ ಮದುವೆ ಆಗಿದೆ. ಅವಳು ಕೂಡ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಮದುವೆ ಆಗಿ 1.5 ವರ್ಷದಲ್ಲಿ ನಾಗೇಂದ್ರನಿಗೆ ಒಂದು ಗಂಡು ಮಗು ಆಗಿದೆ. ಮದುವೆಯಾದ ಹೊಸದಲ್ಲಿ ಅನಿತಾ ಕಾರ್ತಿಕ್ನನ್ನ ಚೆನ್ನಾಗಿಯೇ ನೋಡುತ್ತಿದ್ದಳು, ಮಗನ ಹಾಗೆ ಕಾಣುತ್ತಿದ್ದಳು. ಆದ್ರೆ ಯಾವಾಗ ತನಗೊಂದು ಗಂಡು ಮಗು ಆಯಿತೋ ಕಾರ್ತಿಕ್ನನ್ನ ನಿರ್ಲಕ್ಷ್ಯ ಮಾಡಿದ್ದಾಳೆ. ಅವನಿಗೆ ಸರಿಯಾಗಿ ಊಟ, ತಿಂಡಿ, ಬಟ್ಟೆಗಳ ಬಗ್ಗೆ ಅವಳಿಗೆ ಕಾಳಜಿನೇ ಇರಲಿಲ್ಲ. ಏನೇ ಇದ್ದರೂ ಈಗ ಅವಳ ಪಾಡಿಗೆ ತನ್ನ ಸ್ವಂತ ಮಗನಾಗಿದ್ದ. ಹೀಗಾಗಿ ಕಾರ್ತಿಕ್ ಸುಮಾರು 8 ವರ್ಷದವನಾಗಿದ್ದಾಗ ನಾಗೇಂದ್ರ ಮತ್ತು ಅನಿತಾ ನಡುವೆ ಆಗಾಗ ಕಾರ್ತಿಕ್ ಸಲುವಾಗಿ ಜಗಳಗಳು ಪ್ರಾರಂಭವಾಗಿದ್ದವು. ಅವನನ್ನು ಯಾವುದೋ ಒಂದು ಅನಾಥಾಶ್ರಮಕ್ಕೆ ಸೇರಿಸಿ ಅಂತ ಅನಿತಾ ಪದೇ ಪದೇ ಹೇಳುತ್ತಿದ್ದಳು. ಅಷ್ಟೇ ಅಲ್ಲದೆ ಅನಿತಾ ತಾಯಿ ಕೂಡ ನಾವು ಬೇರೆಯವರ ಮಕ್ಕಳನ್ನ ಯಾಕೆ ನೋಡಿಕೊಳ್ಳಬೇಕು ಅಂತ ಕಿವಿ ತುಂಬಿದ್ದಾಳೆ. ಈ ಸಮಯದಲ್ಲಿ ಕಾರ್ತಿಕ್ಗೂ ಕೂಡ ಈ ಜಗಳಗಳು ಅರ್ಥವಾಗುತ್ತಿದ್ದವು. ತನ್ನನ್ನು ಈಗ ಮನೆಯಲ್ಲಿ ಯಾವ ರೀತಿ ನೋಡಿಕೊಳ್ಳಲಾಗುತ್ತಿದೆ ಅನ್ನೋದು ಆ ಚಿಕ್ಕ ಹುಡುಗನೇ ಆಗಲೇ ಗೊತ್ತಾಗಿ ಹೋಗಿತ್ತು. ಹೀಗಾಗಿ ಅವನು 9ನೇ ವಯಸ್ಸಿಗೆ ಬಂದಾಗ ಕಾರ್ತಿಕ್ ಯಾರಿಗೂ ಗೊತ್ತಾಗದ ಹಾಗೆ ಆ ಮನೆಯನ್ನ ಬಿಟ್ಟು ಹೋಗಿದ್ದಾನೆ. ಅವರ ಮನೆ ರೈಲ್ವೆ ಸ್ಟೇಷನ್ ಹತ್ತಿರ ಇದ್ದ ಕಾರಣ ಯಾವ ಟ್ರೈನು ಯಾವ ಸಮಯಕ್ಕೆ ಎಲ್ಲಿಗೆ ಹೋಗುತ್ತದೆ ಅನ್ನೋದು ಕಾರ್ತಿಕ್ಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಅವನು ಹೆಚ್ಚಾಗಿ ಆಟವನ್ನ ಇದೇ ರೈಲ್ವೆ ಸ್ಟೇಷನ್ ಹಾಗೂ ರೈಲ್ವೆ ಹಳಿಗಳ ಸುತ್ತಮುತ್ತ ಆಡುತ್ತಿದ್ದ. ಹೀಗಾಗಿ ಕಾರ್ತಿಕ್ 9ನೇ ವಯಸ್ಸಿಗೆ ಎಲ್ಲವನ್ನ ಕಲಿತು ಬಿಟ್ಟಿದ್ದ. ಅವನು ನೇರವಾಗಿ ಒಂದು ಬ್ಯಾಗ್ ಅನ್ನು ಕೂಡ ಇಟ್ಟುಕೊಳ್ಳದೆ ಚೆನ್ನೈಗೆ ಹೋಗುವ ಟ್ರೈನ್ ಅನ್ನ ಹತ್ತಿಕೊಳ್ತಿದ್ದಾನೆ. ಸ್ವಲ್ಪ ಸಮಯದ ನಂತರ ಅವನಿಗೆ ನಿದ್ದೆ ಕೂಡ ಬಂದಿದೆ. ಸುಮ್ಮನೆ ಒಂದು ಸೀಟ್ ಕೆಳಗಡೆ ಹೋಗಿ ಮಲಗಿಕೊಂಡಿದ್ದಾನೆ. ಟಿಟಿ ಕೂಡ ಈ ಹುಡುಗನನ್ನ ನೋಡಿಲ್ಲ, ಟಿಕೆಟ್ ಕೂಡ ಕೇಳಿಲ್ಲ. ಬೆಳಿಗ್ಗೆ ಆದಾಗ ಆ ಟ್ರೈನು ಚೆನ್ನೈ ಸೆಂಟ್ರಲ್ ರೈಲ್ವೆ ನಿಲ್ದಾಣವನ್ನ ತಲುಪಿತ್ತು. ಆದ್ರೆ ಕಾರ್ತಿಕ್ ಮಾತ್ರ ಇನ್ನೂ ಆ ಸೀಟ್ ಕೆಳಗಡೆ ಮಲಗಿದ್ದ. ಆ ಟ್ರೈನ್ ಅನ್ನ ಕ್ಲೀನ್ ಮಾಡಲು ಬಂದಂತಹ ಕೆಲವು ರೈಲ್ವೆ ಕರ್ಮಚಾರಿಗಳು ಯಾವುದೋ ಒಬ್ಬ ಚಿಕ್ಕ ಹುಡುಗ ಸೀಟ್ ಕೆಳಗೆ ಮಲಗಿದ್ದಾನೆ ಅಂತ ಎಬ್ಬಿಸಿದ್ದಾರೆ. ಹಾಗೂ ಅವನನ್ನ ವಿಚಾರಿಸಿದಾಗ ಕಾರ್ತಿಕ್ ತನ್ನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಯಾಕೆ ಅವನು ಮನೆ ಬಿಟ್ಟು ಬಂದ ಅಂತ ಕೂಡ ಆ ಮಹಿಳೆಗೆ ಹೇಳಿದ್ದಾನೆ. ಆ ಮಹಿಳೆಗೂ ಕೂಡ ಈ ಕಾರ್ತಿಕ್ ಮೇಲೆ ಕರುಣೆ ಬಂದಿತ್ತು. ಹೌದು, ಆ ಮಹಿಳೆಯೇ ಲೀಲಮ್ಮ. ಲೀಲಮ್ಮ ತನ್ನ ಗಂಡನ ಕೆಲಸ ಹೋದ ಮೇಲೆ ಈ ರೈಲ್ವೆ ಬೋಗಿಗಳನ್ನ ಕ್ಲೀನ್ ಮಾಡುವ ಕೆಲಸವನ್ನ ಮಾಡಿಕೊಂಡಿದ್ದಳು. ಅವಳಿಗೆ ಮಕ್ಕಳಿರಲಿಲ್ಲ.
ವಿಧವೆ ಬೇರೆ. ಕಾರ್ತಿಕನನ್ನ ತನ್ನ ಜೊತೆ ಕರೆದುಕೊಂಡು ಹೋಗಿದ್ದಾಳೆ ಹಾಗೂ ಅವಳ ಮನೆಯಲ್ಲಿ ಅವನಿಗೆ ಆಶ್ರಯವನ್ನು ಕೂಡ ಕೊಟ್ಟಿದ್ದಾಳೆ. ಮುಂದೆ ಕಾರ್ತಿಕನನ್ನ ಶಾಲೆಗೆ ಸೇರಿಸಬೇಕೆಂದರೆ ದುಡ್ಡಿರಲಿಲ್ಲ. ಹೀಗಾಗಿ ಮೊದಲು ಅವರ ಮನೆಯ ಪಕ್ಕದಲ್ಲಿ ಇದ್ದಂತಹ ಒಂದು ಟೀ ಅಂಗಡಿಯಲ್ಲಿ ಕಾರ್ತಿಕನನ್ನ ಕೆಲಸಕ್ಕೆ ಸೇರಿಸಿದ್ದಾಳೆ. ಹೌದು, ಕಾರ್ತಿಕನ ಜೀವನದಲ್ಲಿ ಬರೀ ಸಮಸ್ಯೆಗಳೇ ಇದ್ದವು. ಹುಟ್ಟಿದಾಗಿನಿಂದಲೂ ಸಮಸ್ಯೆಗಳನ್ನ ಒಂದೊಂದಾಗಿ ಬಗೆಹರಿಸಿಕೊಂಡು ಬರುವುದೇ ಆ ಹುಡುಗನ ಜೀವನವಾಗಿತ್ತು. ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿದ್ದ ಟೀ ಅಂಗಡಿಯಲ್ಲಿ ಬಂದವರಿಗೆ ಟೀ ಸಪ್ಲೈ ಮಾಡುವುದು ಕಾರ್ತಿಕನ ಕೆಲಸವಾಗಿತ್ತು. ಮಧ್ಯಾಹ್ನದ ಸಮಯದಲ್ಲಿ ಅವನಿಗೆ ಸ್ವಲ್ಪ ಮಟ್ಟಿಗೆ ಸಮಯ ಸಿಗುತ್ತಿತ್ತು. ಅಷ್ಟೇ ತಡ ಪಕ್ಕದಲ್ಲಿದ್ದ ರೈಲ್ವೆ ಸ್ಕೂಲ್ಗೆ ಹೋಗಿ ಹೊರಗಿನಿಂದಲೇ ಪಾಠವನ್ನ ಕೇಳುತ್ತಿದ್ದ ಹಾಗೂ ಹಲವಾರು ವಿಷಯಗಳನ್ನ ಅರಿತುಕೊಂಡಿದ್ದಾನೆ. ಒಮ್ಮೆ ಜಿಲ್ಲಾಧಿಕಾರಿಗಳು ಆ ಪ್ರದೇಶವನ್ನ ಸರ್ವೆ ಮಾಡಲು ಬಂದಾಗ ಅವರು ಕೂಡ ಆ ಟೀ ಅಂಗಡಿಗೆ ಹೋಗಿ ಟೀಯನ್ನ ಕುಡಿದಿದ್ದಾರೆ. ಅವರಿಗೆ ಸಿಗುತ್ತಿದ್ದ ರಾಜಮರ್ಯಾದೆ, ಅವರ ಹಿಂದೆ ಮುಂದೆ ಇದ್ದ 10 ಪೊಲೀಸರು ಅಧಿಕಾರಿಗಳು, ಅವರು ಬಂದು ಇಳಿದಂತಹ ಕಾರು, ಅವರ ಹಿಂದೆ ಎಸ್ ಸರ್ ಅಂತ ತಿರುಗಾಡುತ್ತಿರುವ 10 ಅಧಿಕಾರಿಗಳ ದಂಡನ್ನ ಕಂಡು ಈ ವ್ಯಕ್ತಿ ಈ ಊರಿನ ರಾಜನೇ ಇರಬೇಕೆಂದು ಕಾರ್ತಿಕ್ ಅಂದುಕೊಂಡಿದ್ದ. ನಿಜಕ್ಕೂ ಆ ಜಿಲ್ಲಾಧಿಕಾರಿಯನ್ನ ನೋಡಿ ಕಾರ್ತಿಕ್ಗೆ ಒಂಥರ ಖುಷಿಯಾಗಿತ್ತು. ಜೀವನದಲ್ಲಿ ಈ ತರ ಒಬ್ಬ ವ್ಯಕ್ತಿ ಆಗಬೇಕೆಂದು ಅವನ ಮನಸ್ಸಿನಲ್ಲಿ ಮೊಳಕೆ ಹೊಡೆದಿದ್ದೆ ಈ ಸಮಯದಲ್ಲಿ. ಆ ಜಿಲ್ಲಾಧಿಕಾರಿಗಳು ಹೋದ ನಂತರ ಕಾರ್ತಿಕ್ ಆ ಟೀ ಅಂಗಡಿ ಮಾಲೀಕ ಮಣಿಕಂಠನಿಗೆ ಆ ಅಧಿಕಾರಿಯ ಬಗ್ಗೆ ಕೇಳಿದ್ದಾನೆ. ಆಗ ಆ ವ್ಯಕ್ತಿ ಯಾರು, ಯಾಕೆ ಅಷ್ಟೊಂದು ಆ ವ್ಯಕ್ತಿಗೆ ಮರ್ಯಾದೆ, ಯಾಕೆ ಅವನ ಹಿಂದೆ ಪೊಲೀಸರು ಓಡಾಡುತ್ತಾರೆ, ಅಧಿಕಾರಿಗಳು ಓಡಾಡುತ್ತಾರೆ ಅಂತ ಕೇಳಿದಾಗ ಆ ಟೀ ಅಂಗಡಿ ಮಾಲೀಕ ಮಣಿಕಂಠ ಹೇಳಿದ್ದು ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಭಾಗದ ಜಿಲ್ಲಾಧಿಕಾರಿ, ಡೆಪ್ಯೂಟಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳಿದ್ದಾನೆ. ಆಗ ಕಾರ್ತಿಕ್ ಒಂದು ವೇಳೆ ಈ ರೀತಿ ಆಗಲು ನಾನು ಏನು ಮಾಡಬೇಕು ಅಂತ ಒಂದು ಸಿಂಪಲ್ ಆದಂತ ಪ್ರಶ್ನೆಯನ್ನ ಮಣಿಕಂಠನಿಗೆ ಕೇಳಿದ್ದಾನೆ. ಆಗ ಮಣಿಕಂಠ ಜೋರಾಗಿ ನಕ್ಕು, ನೀನು ಈ ಜನ್ಮದಲ್ಲಿ ಅಲ್ಲ, ಮುಂದಿನ 7 ಜನ್ಮಕ್ಕೂ ಈ ತರ ವ್ಯಕ್ತಿಯಾಗಲು, ಜಿಲ್ಲಾಧಿಕಾರಿಯಾಗಲು ಸಾಧ್ಯವಿಲ್ಲ ಅಂತ ಹೇಳಿ ಸುಮ್ಮನೆ ನೀನು ಈಗ ಟೇಬಲ್ ಕ್ಲೀನ್ ಮಾಡುವಂತ ಗದರಿಸಿದ್ದಾನೆ. ಹೀಗೆ ಅವನ ಮರ್ಯಾದೆಯನ್ನ ಕಳೆದಿದ್ದಾನೆ. ಆದ್ರೆ ಆ ಚಿಕ್ಕ ಹುಡುಗನ ಮನಸ್ಸಿನಲ್ಲಿ ಯಾವ ರೀತಿ ಹಸಿ ಗೋಡೆಯಲ್ಲಿ ಕಲ್ಲು ನಾಟುತ್ತದೆಯೋ ಆ ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ, ಅವನ ಹೃದಯದಲ್ಲಿ ತಾನು ಕೂಡ ಒಬ್ಬ ಜಿಲ್ಲಾಧಿಕಾರಿಯಾಗಬೇಕೆನ್ನುವ ಕನಸು ತುಂಬಿಕೊಂಡಿದ್ದ. ಕಾರ್ತಿಕ್ ಜೀವನದಲ್ಲಿ ಈಗ ಒಂದೇ ಗುರಿಯಾಗಿತ್ತು, ಅದು ಹೇಗಾದರೂ ಮಾಡಿ ತಾನು ಕೂಡ ಒಂದಿಲ್ಲ ಒಂದು ದಿವಸ ಜಿಲ್ಲಾಧಿಕಾರಿ ಆಗಬೇಕೆಂದು. ಆದರೆ ಅವನಿಗೆ ಈಗಲೂ ಕೂಡ ಶಾಲೆಗೆ ಹೋಗಲು ಅವಕಾಶವಿರಲಿಲ್ಲ. ಇದೇ ಸಮಯದಲ್ಲಿ ಅವನ ಜೀವನದಲ್ಲಿ ಇನ್ನೊಂದು ಬಿರುಗಾಳಿ ಬಂದಿತ್ತು. ಹೌದು, ಅವನನ್ನ ಸಾಕಿದಂತಹ ಲೀಲಮ್ಮ ಉಸಿರಾಟದ ತೊಂದರೆಯಿಂದ ಮತ್ತು ತಕ್ಕ ಸಮಯಕ್ಕೆ ಚಿಕಿತ್ಸೆ ಸಿಗದಿದ್ದ ಕಾರಣ ಸಾವನ್ನಪ್ಪಿದ್ದಳು. ಇದು ಕಾರ್ತಿಕ್ ಜೀವನದಲ್ಲಿ ದೊಡ್ಡದಾದಂತಹ ಒಂದು ಆಘಾತವೇ ಆಗಿತ್ತು. ಈ ನಡುವೆ ಟೀ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಾಲೀಕ ಕೂಡ ಅವರನ್ನ ಕೆಲಸದಿಂದ ಹೊರಗೆ ಹಾಕಿದ್ದಾನೆ. ಯಾಕಂದ್ರೆ ಈ ನಡುವೆ ಕಾರ್ತಿಕ್ ಓದಿನ ಕಡೆಗೆ ಜಾಸ್ತಿ ಗಮನವಿತ್ತು, ಕೆಲಸದ ಮೇಲೆ ಇರಲಿಲ್ಲ. ಮುಂದೆ ಅಲ್ಲಿ ಇಲ್ಲಿ ಸಿಕ್ಕ ಕೆಲಸಗಳನ್ನ ಮಾಡುತ್ತಾ ಓದಿನ ಕಡೆಗೆ ಕಾರ್ತಿಕ್ ಜಾಸ್ತಿ ಗಮನ ಕೊಟ್ಟಿದ್ದಾನೆ. ಇದಕ್ಕೆ ಹೇಳುತ್ತಾರೆ ಸ್ನೇಹಿತರೆ, ಮನಸ್ಸಿದ್ದರೆ ಮಾರ್ಗ ಅಂತ. ಕಾರ್ತಿಕ್ ತಾನು ಅಂದುಕೊಂಡ ಹಾಗೆ ಜಿಲ್ಲಾಧಿಕಾರಿ ಆಗಬೇಕೆಂದು ಅದಕ್ಕೆ ಏನು ಬೇಕು, ಏನು ಮಾಡಬೇಕು ಅನ್ನೋದನ್ನ ಒಂದೊಂದಾಗಿ ತಿಳಿದುಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಕೆಲವು ಸ್ನೇಹಿತರ ಜೊತೆ ಪಕ್ಕದಲ್ಲಿದ್ದ ಶಾಲೆಯ ಮೇಷ್ಟ್ರುಗಳ ಹತ್ತಿರ ಕೂಡ ಮಾತನಾಡಿದ್ದಾನೆ. ಅವರು ಕೊಟ್ಟ ಮಾರ್ಗದರ್ಶನ ನಂತರ ಪ್ರೈವೇಟ್ ಆಗಿ 10ನೇ ತರಗತಿಯನ್ನ ಪಾಸ್ ಮಾಡಿಕೊಂಡಿದ್ದಾನೆ. ಮುಂದೆ ಸ್ಕಾಲರ್ಶಿಪ್ ಪಡೆದು ಡಿಗ್ರಿಯನ್ನು ಕೂಡ ಮುಗಿಸಿದ್ದಾನೆ. ಹೀಗೆ ಯಾವುದೇ ಕೋಚಿಂಗ್ ಇಲ್ಲದೆ ಸ್ವಂತ ಬಲದಿಂದ ಕಾರ್ತಿಕ್ ಮುಂದೆ ಓದಿ 2 ಅಟೆಂಪ್ಟ್ ನಲ್ಲಿ UPSC ಎಕ್ಸಾಮ್ ಅಂದ್ರೆ IAS ಎಕ್ಸಾಮ್ ಬರೆಯಲು ಬೇಕಾದ ಪರೀಕ್ಷೆಯನ್ನ, ಸಂದರ್ಶನವನ್ನು ಕೂಡ ಒಳ್ಳೆಯ ಮಾರ್ಕ್ಸ್ ಪಡೆದು ಇಡೀ ದೇಶಕ್ಕೆ 91ನೇ ರ್ಯಾಂಕ್ ಪಡೆದು ಒಬ್ಬ ಜಿಲ್ಲಾಧಿಕಾರಿಯಾಗಲು ಸಜ್ಜಾಗಿದ್ದ ಈ ಕಾರ್ತಿಕ್. ಹೌದು, ಮನಸ್ಸು ಮಾಡಿದರೆ ದೇವರು ತನ್ನಂತಾನೆ ದಾರಿಯನ್ನ ತೋರಿಸುತ್ತಾನೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ತನ್ನ IAS ಟ್ರೈನಿಂಗ್ ಮುಗಿಸಿದ ಮೇಲೆ ಕಾರ್ತಿಕ್ ಮೊದಲು ಅಪಾಯಿಂಟ್ಮೆಂಟ್ ಸಿಕ್ಕಿದ್ದೇ ಕನ್ಯಾಕುಮಾರಿಯಲ್ಲಿ. ಅಲ್ಲಿ 2.5 ವರ್ಷ ಕೆಲಸ ಮಾಡಿದ ಮೇಲೆ ಚೆನ್ನೈಗೆ ಕಾರ್ತಿಕ್ಗೆ ಟ್ರಾನ್ಸ್ಫರ್ ಆಗಿದೆ. ಹೌದು, ತಾನು ಬೆಳೆದಂತಹ ಊರು, ತನ್ನ ಕನಸುಗಳಿಗೆ ರಕ್ಕೆ ಪುಕ್ಕೆ ಕೊಟ್ಟಿದ್ದೇ ಈ ಊರು ಅಂತ ಖುಷಿಯಾಗಿತ್ತು. ಹೀಗಾಗಿ ಚೆನ್ನೈ ಜಿಲ್ಲಾಧಿಕಾರಿಯಾಗಿ ಆದ ತಕ್ಷಣ ಮೊದಲಿಗೆ ಭೇಟಿ ಕೊಟ್ಟಿದ್ದೆ ತಾನು ಕೆಲಸ ಮಾಡುತ್ತಿದ್ದ ಆ ಟೀ ಅಂಗಡಿಗೆ. ಹಿಂದೆ ಹೇಗೆ ಈ ತನ್ನ ಟೀ ಅಂಗಡಿಗೆ ಒಬ್ಬ ಜಿಲ್ಲಾಧಿಕಾರಿ ಬಂದು ಟೀ ಕುಡಿಯಲು ಬಂದಿದ್ದನೋ ಅದೇ ರೀತಿ, ಅದೇ ಶೈಲಿಯಲ್ಲಿ, ಅದೇ ರೀತಿ ಪೊಲೀಸರೊಂದಿಗೆ, ಅದೇ ರೀತಿ ಅಧಿಕಾರಿಗಳೊಂದಿಗೆ ಆ ಟೀ ಅಂಗಡಿಗೆ ನುಗ್ಗಿದ್ದಾನೆ. ನುಗ್ಗುತ್ತಿದ್ದ ಹಾಗೆ ಆ ಟೀ ಅಂಗಡಿಯ ಟೇಬಲ್ ಅನ್ನ ಕ್ಲೀನ್ ಮಾಡಲು ಕಾರ್ತಿಕ್ ಪ್ರಾರಂಭಿಸಿದ್ದಾನೆ. ಇದನ್ನು ನೋಡಿದಂತಹ ಆ ಟೀ ಅಂಗಡಿ ಮಾಲೀಕ ಮಣಿಕಂಠ ಕೂಡ ಶಾಕ್ ಆಗಿದ್ದಾನೆ.
ಯಾಕೆ ಒಬ್ಬ ಜಿಲ್ಲಾಧಿಕಾರಿ ಈ ರೀತಿ ಬಂದು ತನ್ನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಮೆಲ್ಲಗೆ ಹೋಗಿ ಅಧಿಕಾರಿಗಳ ಹತ್ತಿರ ಯಾಕೆ ಸರ್ ನನ್ನ ಅಂಗಡಿಯಲ್ಲಿ ನೀವು ಕೆಲಸ ಮಾಡುತ್ತಿದ್ದೀರಾ ಅಂತ ಕೇಳಿದ್ದಾನೆ. ಕಾರ್ತಿಕ್ ತಿರುಗಿ ಮಣಿಕಂಠನನ್ನು ಜೋರಾಗಿ ಅಪ್ಪಿಕೊಂಡಿದ್ದಾನೆ. ಯಾವಾಗ ಕಾರ್ತಿಕ್ ಮಣಿಕಂಠನನ್ನು ಅಪ್ಪಿಕೊಂಡನೋ ಆಗ ಮಣಿಕಂಠನಿಗೆ ಗೊತ್ತಾಗಿ ಹೋಗಿತ್ತು, ಇದು ಬೇರೆ ಯಾರು ಅಲ್ಲ, ಹಿಂದೆ ತಾನು ಗದರಿಸಿ ಓಡಿಸಿದಂತಹ ಹುಡುಗ ಕಾರ್ತಿಕ್ ಅಂತ. ಮಣಿಕಂಠನ ಕಣ್ಣಲ್ಲಿ ನದಿ ಹರಿದ ಹಾಗೆ ಪನ್ನೀರು ಹರಿದಿತ್ತು. ಕಾರ್ತಿಕ್ ಆ ಮಣಿಕಂಠನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದಾನೆ. ನೀವು ಅಂದು ಆ ರೀತಿ ಬೈದಿದ್ದಕ್ಕೆ ನನ್ನ ಮನಸ್ಸಿನಲ್ಲಿ ಛಲ ಹುಟ್ಟಿತ್ತು, ಅದನ್ನೇ ನಾನು ಪ್ರೇರಣೆಯಾಗಿ ತೆಗೆದುಕೊಂಡು ಇವತ್ತು ಜಿಲ್ಲಾಧಿಕಾರಿಯಾಗಿದ್ದೇನೆ, ಅದಕ್ಕೆ ನಿಮಗೆ ಧನ್ಯವಾದ ಹೇಳೋಕೆ ಅಂತಾನೆ ಬಂದಿದ್ದೇನೆ ಅಂತ ಕಾರ್ತಿಕ್ ಹೇಳಿದ್ದಾನೆ. ಇದನ್ನು ನೋಡಿದ ಅಕ್ಕಪಕ್ಕದ ಜನ ಅಧಿಕಾರಿಗಳೆಲ್ಲ ಬೆಚ್ಚಿ ಬಿದ್ದಿದ್ದರು. ಹೌದು ಸ್ನೇಹಿತರೆ, ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಹಲವಾರು ಜನ ನಮ್ಮನ್ನ ಹೀಯಾಳಿಸುವುದು ಸಾಮಾನ್ಯ. ಅದನ್ನು ನಾವು ತಪ್ಪು ತಿಳಿಯದೆ ನಾವು ಮಾಡುವ ಮಾರ್ಗದಲ್ಲಿ ಮುನ್ನುಗ್ಗಬೇಕು, ಆಗ ನಾವು ಅಂದುಕೊಂಡ ಕನಸು ನನಸಾಗುತ್ತದೆ ಅನ್ನುವುದಕ್ಕೆ ಈ ಒಂದು ಸತ್ಯ ಘಟನೆಯೇ ಸಾಕ್ಷಿಯಾಗಿದೆ. ಸ್ನೇಹಿತರೆ, ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.